ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಹೂವಿನ ಗಿಡಗಳಿಗೆ, ಅದರಲ್ಲೂ ಮುಖ್ಯವಾಗಿ ದಾಸವಾಳ ಹೂವಿನ ಗಿಡಗಳಿಗೆ ಬರುವಂಥ ಅಫಿಡ್ಸ್ ಹಾಗೂ ಮೀಲಿಬಗ್ಸನ್ನು ಆರ್ಗ್ಯಾನಿಕ್ ರೀತಿಯಲ್ಲಿ ಫಟಾಫಟ್ ಅಂತ ಓಡಿಸೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಈ ಸೀಸನ್ ಅಂತಂದರೆ ಕೀಟಗಳಿಗೆ ಬಹಳ ಇಷ್ಟವಾಗಿರುವಂಥ ಸೀಸನ್ ಅಂತ ಅನ್ನಬಹುದು. ಅಫಿಡ್ಸ್ ಹಾಗೂ ಮೀಲಿಬಗ್ಸ್ ಈ ಸೀಸನಲ್ಲಿ ನಿಮ್ಮ ದಾಸವಾಳ ಗಿಡಗಳಿಗೆ ಮುತ್ತಿಗೆ ಹಾಕೋದಕ್ಕೆ ಬಹಳ ಪ್ರಶಸ್ತವಾಗಿರುವಂತಹ ಸಮಯ. ಇವುಗಳನ್ನು ತಡೆಯೋದು ಹೇಗೆ ಅಂತ ನಾನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆದರೆ ನಾನು ಹೇಳಿರುವ ಆರ್ಗ್ಯಾನಿಕ್ ಪ್ರಿಪ್ರೇಷನ್ಗಳನ್ನು ಮಾಡೋದಕ್ಕೆ ನಮಗೆ ಸಮಯ ಇರೋದಿಲ್ಲ ಅಂತ ಅನ್ನೋರು ತಕ್ಷಣಕ್ಕೆ ಈ ಕೀಟಗಳನ್ನು ಹೇಗೆ ತಡಿಬಹುದು ಅಂತ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನಿಮಗೆ ಒಂದು ಖುಷಿಯ ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ಇವತ್ತಿಗೆ ಈ ನಿಮ್ಮ ಜ್ಞಾನ ವಿಜ್ಞಾನ ಚಾನಲ್ಗೆ 1,00,000 ಜನ ಬಹಳ ಕಡಿಮೆ ಅವಧಿಯಲ್ಲಿ ಸಬ್ಸ್ಕ್ರೈಬ್ ಆಗಿದ್ದೀರಾ. ಇದಕ್ಕಾಗಿ ಎಲ್ಲ 1,00,000 ಸಬ್ಸ್ಕ್ರೈಬರ್ಗಳಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈ ಚಾನಲ್ನ ವಿಡಿಯೋಗಳನ್ನು ನೋಡುವವರ ಸಂಖ್ಯೆಗೆ ಹೋಲಿಸಿದರೆ ಸಬ್ಸ್ಕ್ರೈಬ್ ಆಗಿರುವಂತಹವರ ಸಂಖ್ಯೆ ಬಹಳನೇ ಕಡಿಮೆ. ಒಂದು ಚಾನಲ್ ಬೆಳಿಬೇಕು ಅಂತಂದರೆ ನೋಡುಗರು ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಆಗೋದು ತುಂಬಾ ಮುಖ್ಯ ಆಗುತ್ತೆ. ಆದ್ದರಿಂದ ಈ ವಿಡಿಯೋ ನೋಡುವವರು ನಿಮ್ಮದೇ ಆದ ಈ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪುತ್ತೆ. ಸ್ನೇಹಿತರೆ, ಈ ಅಫಿಡ್ಸ್ ಹಾಗೂ ಮೀಲಿಬಗ್ಸ್ಗಳು ಈ ಸೀಸನ್ನಲ್ಲಿ ಅಧಿಕ ಸಂಖ್ಯೆಯಲ್ಲಿ ಗಿಡಗಳ ಮೇಲೆ ದಾಳಿ ಮಾಡ್ತವೆ. ನೀವು ಗಮನಿಸಿರಬಹುದು, ಗಿಡಗಳಿಗೆ ತುಂಬ ಇರುವೆಗಳು ಮುತ್ಕೊಂಡಿದ್ದಾವೆ ಅಂದರೆ ಇದರ ಅರ್ಥ ಅಫಿಡ್ಸ್ ಹಾಗೂ ಮೀಲಿಬಗ್ಸ್ಗಳು ಗಿಡಗಳ ಮೇಲೆ ದಾಳಿ ಮಾಡಿದ್ದಾವೆ ಅಂತ. ಈ ಅಫಿಡ್ಸ್, ಮೀಲಿಬಗ್ಸ್ ಹಾಗೂ ಇರುವೆಗಳ ಮಧ್ಯದಲ್ಲಿ ಒಂದು ಸಿಂಬಯೋಟಿಕ್ ರಿಲೇಷನ್ಶಿಪ್ ಇದೆ. ಅಂದರೆ ಒಂದರಿಂದ ಇನ್ನೊಂದು ಪ್ರಯೋಜನವನ್ನು ಪಡೆದುಕೊಳ್ತವೆ. ಹೇಗೆ ಅಂತ ಹೇಳ್ತೀನಿ ಕೇಳಿ. ಅಫಿಡ್ಸ್ ಹಾಗೂ ಮೀಲಿಬಗ್ಸ್ಗಳು ಗಿಡದ ಎಳೆಯ ಎಲೆ, ಕಾಂಡ, ಹೂ, ಮೊಗ್ಗುಗಳಿಂದ ರಸವನ್ನು ಹೀರ್ಕೊಳ್ತವೆ. ಹೀಗೆ ಹೀರಿಕೊಂಡ ರಸ ಹೆಚ್ಚಾದಾಗ ಈ ಹೆಚ್ಚಾದ ರಸವನ್ನು ಏನಸ್ ಮೂಲಕ ಹೊರಗೆ ಹಾಕ್ತವೆ. ಈ ಸಿಹಿಯಾದ ರಸವನ್ನು ಕುಡಿಯೋದಕ್ಕೆ ಅಂತಲೇ ಈ ಇರುವೆಗಳು ಗಿಡಕ್ಕೆ ಬರ್ತವೆ. ಇದಕ್ಕೆ ಪ್ರತಿಯಾಗಿ ಇರುವೆಗಳು ಅಫಿಡ್ಸ್, ಮೀಲಿಬಗ್ಸ್ಗಳನ್ನು ಗಿಡದ ತುಟ್ಟ ತುದಿಯವರೆಗೆ ಹೋಗೋದಕ್ಕೆ ಸಹಾಯ ಮಾಡ್ತವೆ. ಜೊತೆಯಲ್ಲಿ ಬೇರೆ ಕೀಟಗಳಿಂದ ಇವುಗಳಿಗೆ ರಕ್ಷಣೆಯನ್ನು ಕೊಡ್ತವೆ. ಹೀಗೆ ಒಂದರಿಂದ ಇನ್ನೊಂದು ಪ್ರಯೋಜನವನ್ನು ಪಡೆದುಕೊಳ್ತವೆ. ನೀವು ಅಫಿಡ್ಸ್ ಹಾಗೂ ಮೀಲಿಬಗ್ಸನ್ನು ಕಂಟ್ರೋಲ್ ಮಾಡಿದರೆ ಆಟೋಮೆಟಿಕ್ಕಾಗಿ ಇರುವೆಗಳು ಕೂಡ ಕಂಟ್ರೋಲ್ಗೆ ಬರ್ತವೆ. ನೀವು ಇನ್ನೊಂದು ವಿಷಯವನ್ನು ಗಮನಿಸಿರ್ಬೋದು. ಇಂತಹ ಎಲೆ, ಹೂವು ಹಾಗೂ ಕಾಂಡಗಳ ಮೇಲೆ ಹಳದಿ ಕಲೆಗಳನ್ನು ನೀವು ಗಮನಿಸಿರ್ಬೋದು. ಇದು ಏನು ಅಂತಂದರೆ ಅಫಿಡ್ಸ್ ಹಾಗೂ ಮೀಲಿಬಗ್ಸ್ಗಳು ತಮಗೆ ಹೆಚ್ಚಾಗಿರುವಂತಹ ರಸವನ್ನು ಹೊರಗಡೆ ಹಾಕಿದಾಗ ಇದಕ್ಕೆ ಫಂಗಸ್ ಅಟ್ಯಾಕ್ ಆಗುತ್ತೆ. ಆದ್ದರಿಂದ ಇದು ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ. ಈ ಅಫಿಡ್ಸ್ ಹಾಗೂ ಮೀಲಿಬಗ್ಸ್ಗಳನ್ನು ತಡೆಯೋದಕ್ಕೆ ಆರ್ಗ್ಯಾನಿಕ್ ಪ್ರಿಪ್ರೇಷನ್ಸ್ಗಳನ್ನು ಹೇಗೆ ತಯಾರು ಮಾಡೋದು ಅನ್ನೋದನ್ನು ನಾನು ನನ್ನ ಹಿಂದಿನ ಈ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆದರೆ ಈ ಪ್ರಿಪ್ರೇಷನ್ಸ್ಗಳನ್ನು ಮಾಡೋದಕ್ಕೆ ಸಮಯ ಇಲ್ಲದೆ ಇರುವಾಗ ನಾವು ಫಟಾಫಟ್ ಅಂತೇಳಿ ಈ ಅಫಿಡ್ಸ್ ಹಾಗೂ ಮೀಲಿಬಗ್ಸ್ಗಳನ್ನು ಹೇಗೆ ಕಂಟ್ರೋಲಿಗೆ ತರ್ಬೋದು ಅನ್ನೋದನ್ನು ಇವತ್ತನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಈ ವಿಧಾನ ಯಾವುದು ನೋಡ್ಕೊಂಡು ಬರೋಣ ಬನ್ನಿ. ಈ ಸರಳವಾದಂಥ ವಿಧಾನಕ್ಕೆ ನಿಮಗೆ ಬೇಕಾಗಿರುವಂಥದ್ದು 1 ಲೀಟರ್ ನೀರು ಹಾಗೂ 3ರಿಂದ 4 ml ಶಾಂಪೂ. ನೀವು ಯೂಸ್ ಮಾಡುವಂಥ ಯಾವುದೇ ರೆಗ್ಯುಲರ್ ಶಾಂಪೂವನ್ನು ಇದಕ್ಕಾಗಿ ನೀವು ಬಳಸಬಹುದು. ಇದಕ್ಕಾಗಿ ನೀವು ಏನು ಮಾಡಬೇಕು ಅಂತಂದರೆ ಒಂದು 3ರಿಂದ 4 mlನಷ್ಟು ನೀವು ರೆಗ್ಯುಲರಾಗಿ ಉಪಯೋಗಿಸುವಂತಹ ಶಾಂಪೂವನ್ನು ತೆಗೆದುಕೊಳ್ಳಿ. ಒಂದು ವೇಳೆ ನಿಮಗೆ ಇದು ಕೆಮಿಕಲ್ ಶಾಂಪೂ ಉಪಯೋಗಿಸೋದು ಬೇಡ ಅಂತ ಅನಿಸಿದರೆ ಈಗ ಮಾರ್ಕೆಟಲ್ಲಿ ಸಾಕಷ್ಟು ಆರ್ಗ್ಯಾನಿಕ್ ಶಾಂಪೂಗಳು ಕೂಡ ಸಿಗ್ತಾ ಇದ್ದಾವೆ. ಅದನ್ನು ನೀವು ಬೇಕಿದ್ದರೆ ಉಪಯೋಗಿಸಬಹುದು. ಈಗ ನೀವು ಸ್ಪ್ರೇಯರ್ಗೆ ಈ ಶಾಂಪೂವನ್ನು ಹಾಕ್ಕೊಳ್ಬೇಕು. ಬೇಕಿದ್ದರೆ ನೀವು ಸ್ಪ್ರೇಯರ್ಗೆ ಡೈರೆಕ್ಟಾಗಿ ಈ ಶಾಂಪೂವನ್ನು ಹಾಕ್ಕೊಳ್ಬೋದು. ಒಂದು ಅಂದಾಜಿನ ಮೇಲೆ 7-8 ಡ್ರಾಪ್ಸ್ಗಳನ್ನ ಹಾಕ್ಕೊಂಡ್ರೆ ಸಾಕು. ಈಗ ಈ ಸ್ಪ್ರೇಯರ್ಗೆ ಸುಮಾರು 1 ಲೀಟರ್ನಷ್ಟು ನೀರನ್ನು ನೀವು ಹಾಕ್ಕೊಳ್ಬೇಕು. ನಾನಿಲ್ಲಿ ಜೆಟ್ ಸ್ಪ್ರೇಯರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು 1 ಲೀಟರ್ ಕೆಪಾಸಿಟಿ ಇದೆ. ಈಗ ಇದರ ಮುಚ್ಚಳವನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಶೇಕ್ ಮಾಡಬೇಕು. ಅಂದರೆ ಈ ಶಾಂಪೂ ಮತ್ತು ನೀರು ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಈಗ ನೀವು ಸ್ಪ್ರೇ ಮಾಡಲಿಕ್ಕೆ ರೆಡಿಯಾಗಿದೆ ಇದು. ಈಗ ನೀವು ಡೈರೆಕ್ಟಾಗಿ ಇದನ್ನು ಎಲ್ಲೆಲ್ಲಿ ಅಫಿಡ್ಸ್ ಹಾಗೂ ಮೀಲಿಬಗ್ಸ್ಗಳು ಇದ್ದಾವೆ ಅವುಗಳಿಗೆ ಸ್ಪ್ರೇ ಮಾಡಿದರೆ ಆಯಿತು.
ನೀವು ಇದನ್ನು ಏನು ಮಾಡಬೇಕು ಅಂದರೆ ಸಾಧ್ಯವಾದಷ್ಟು ಸಂಜೆ ಹೊತ್ತಿನಲ್ಲಿ ಮಾಡಬೇಕು. ಒಂದು ವೇಳೆ ಬೆಳಗ್ಗೆ ಅಥವಾ ಮಧ್ಯಾಹ್ನ ಮಾಡಿದರೆ ಏನಾಗುವಂಥ ಚಾನ್ಸಸ್ ಇರುತ್ತದೆ ಅಂದರೆ ಈ ಶಾಂಪೂ ಡೆವಾಪ್ರೇಟ್ ಆಗ್ಬೋದು, ಇಲ್ಲ ಈ ಶಾಂಪೂ ಈ ಎಲೆ ಮತ್ತು ಕಾಂಡಗಳಿಗೆ ಮೆತ್ಕೊಳ್ಬಹುದು. ಅಂತಂದರೆ ಈ ಗಿಡಗಳಿಗೆ ಅಥವಾ ಎಲೆಗಳಿಗೆ ಇದು ಈ ಶಾಂಪೂ ಅಂಟ್ಕೊಂಡಾಗ ಗಿಡಗಳ ಡೈಲಿ ಆ್ಯಕ್ಟಿವಿಟೀಸ್ಗೆ ತೊಂದರೆ ಆಗುತ್ತೆ. ಇದರಿಂದ ಗಿಡಗಳ ಬೆಳವಣಿಗೆಯಲ್ಲೂ ಕೂಡ ತೊಂದರೆ ಉಂಟಾಗ್ಬೋದು. ಅದಕ್ಕಾಗಿ ನೀವು ಏನು ಮಾಡಬೇಕು ಅಂತಂದರೆ ಇದನ್ನು ಸಂಜೆ ಹೊತ್ತಿನಲ್ಲೇ ಉಪಯೋಗಿಸ್ಬೇಕು, ಬೆಳಗ್ಗೆ ಮತ್ತು ಮಧ್ಯಾಹ್ನ ಉಪಯೋಗಿಸೋದು ಬೇಡ. ಆಮೇಲೆ ಹೀಗೆ ಉಪಯೋಗಿಸಿದ ನಂತರ ಈ ಶಾಂಪೂ ಏನಿದೆ ಎಲೆಗಳ ಮೇಲೆ ಅಥವಾ ಹೂಗಳ ಮೇಲೆ ಕೂತ ಇರುತ್ತೆ, ಅದನ್ನು ನಾವು ಹೇಗೆ ಮಾಡಬೇಕು ಅಂತ ಕೇಳ್ತೀರಾ. ಅದಕ್ಕಾಗಿ ನೀವು ಏನು ಮಾಡಬೇಕು ಅಂದರೆ ನೆಕ್ಸ್ಟ್ ಡೇ 12 ಗಂಟೆ ಒಳಗಡೆ ಇದನ್ನು ನೀವು ತೊಳಿಬೇಕಾಗತ್ತೆ. ಅಂದರೆ ಒಂದು ಸ್ಪ್ರೇಯರಲ್ಲಿ ನೀರನ್ನು ತಗೊಂಡು ಈ ಗಿಡಗಳ ಮೇಲೆ ಈ ರೀತಿ ಸ್ಪ್ರೇ ಮಾಡಬೇಕು. ನಂತರ ಇದನ್ನು ಸ್ವಲ್ಪ ನಿಮ್ಮ ಕೈಯಲ್ಲಿ ಸ್ವಲ್ಪ ತಿಕ್ಬಿಟ್ಟು ಇದನ್ನ ಕ್ಲೀನ್ ಮಾಡಬೇಕು. ಇದನ್ನು ನೀವು ಬೆಳಗ್ಗೆ 12 ಗಂಟೆ ಒಳಗಡೆ ಮಾಡಿ, ಅಂದರೆ ಗಿಡಗಳಿಗೆ ತೊಂದರೆ ಆಗೋದಿಲ್ಲ. ಹೀಗೆ ಗಿಡಗಳನ್ನು ತೊಳೆಯೋದ್ರಿಂದ ಈ ಗಿಡಗಳ ಮೇಲಿರುವಂತಹ ಕೆಮಿಕಲ್ ಅಂಶ ಕೂಡ ಹೋಗುತ್ತೆ. ಹಾಗೂ ನೀವು ಒಂದು 2 ದಿವಸದಲ್ಲಿ ಗಮನಿಸ್ಬೋದು, ಎಲ್ಲ ಅಫಿಡ್ಸ್ ಹಾಗೂ ಮೀಲಿಬಗ್ಸ್ಗಳು ಗಿಡದಲ್ಲಿ ಇರೋದೇ ಇಲ್ಲ, ಗಿಡ ಪೂರ್ಣವಾಗಿ ಕ್ಲೀನ್ ಆಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಸೀಸನಲ್ಲಿ ಬರುವಂಥ ಅಫಿಡ್ಸ್ ಹಾಗೂ ಮೀಲಿಬಗ್ಸ್ಗಳನ್ನು ನಾವು ಫಟಾಫಟ್ ಅಂತ ಹೇಗೆ ತೆಗಿಬಹುದು ಅಂತ ಹೇಳಿ ಮತ್ತಷ್ಟು ವಿಷಯಗಳನ್ನು ವಿಧಾನಗಳನ್ನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.